ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಅಸಂಪ್ಷನ್ಸ್ ಮಾಡ್ಕೊಂಡಿರೋದು ಏನು ಅಂತ ಹೇಳಿದ್ರೆ ಥರ್ಡ್ ರೌಂಡ್ ಇರೋದಿಲ್ಲ, ಈ ವರ್ಷ 2 ರೌಂಡ್ ಇರೋದು ಅಂತ. ಅದಕ್ಕೆ ಹೇಳೋದು, ನೀವು ಫಸ್ಟು ಪ್ರೋಸೆಸ್ನ ತಿಳ್ಕೊಬೇಕು, ಆಮೇಲೆ ನೀವು ಡಿಸಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಥರ್ಡ್ ರೌಂಡ್ ಯಾವ ರೀತಿ ಇರುತ್ತಾ ಇರಲ್ವಾ, ಮತ್ತು ಕಟ್ ಆಫು ಎಷ್ಟು ಇನ್ಕ್ರೀಸ್ ಆಗುತ್ತೆ, ಅಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ 0 ಇದೆ ಅಂದ ತಕ್ಷಣ ನೀವು ಡಿಲೀಟ್ ಮಾಡೋದಕ್ಕೆ ಹೋಗ್ಬಿಡಿ, ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ, ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಒಂದು ಗುಡ್ ನ್ಯೂಸ್ ಕೂಡ ಇದೆ, ಪ್ರತಿಯೊಬ್ಬರು KCT ಸ್ಟೂಡೆಂಟ್ಸು ಮತ್ತು ನೀಟ್ ಸ್ಟೂಡೆಂಟ್ಸ್ಗೆ ಇಬ್ಬರಿಗೂ ನಿಮಗೆ ಸೀಟ್ ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಆದ್ದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋಗೊಂದು ಲೈಕ್ನ ಕೊಡಿ. ಸೊ ಆಯ್ತಾ ಲೈಕು? ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಥರ್ಡ್ ರೌಂಡ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಅಂತ. ಸೊ ಕಟ್ ಆಫು ಖಂಡಿತ ನಿಮಗೆ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡ್ಗೆ ಇನ್ಕ್ರೀಸ್ ಆಗಲೇಬೇಕು. ಇದು ಆಲ್ಮೋಸ್ಟ್ 99% ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ನಿಮಗೆ ತೋರಿಸ್ಕೊಡ್ತೀನಿ ಬೇಕಂತ ಹೇಳಿದ್ರೆ ಕಟ್ ಆಫ್ ತೆಗೆದು. ಸೊ ಈ ಒಂದು ಕಟ್ ಆಫ್ ನೋಡ್ತಾ ಇದ್ದೀರಲ್ಲ, ಈ ಒಂದು ಕಟ್ ಆಫು ಇಲ್ಲಿ ತೋರಿಸ್ಕೊಡ್ತೀನಿ, ಒಂದೇ ನಿಮಿಷ. ಈ ಒಂದು ಕಟ್ ಆಫ್ ಈಗ ರ್ಯಾಂಡಮ್ ಆಗಿ ಕಂಪ್ಯೂಟರ್ ಸೈನ್ಸ್ ಅಂತ ತೊಗೊತೀನಿ. ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಎಷ್ಟು ಇನ್ಕ್ರೀಸ್ ಆಗಿದೆ ಒಂದು ಜನರಲಲ್ಲಿ ನಿಮಗೆ ತೋರಿಸಿದಾಗ ಗೊತ್ತಾಗುತ್ತೆ. ಈಗ ನೋಡಿ, ಇಲ್ಲಿ ಮೇಲಿರೋದು ಆಲ್ಮೋಸ್ಟ್ ಟಾಪ್ ಕಾಲೇಜು, RV ಕಾಲೇಜ್ ಆಫ್ ಇಂಜಿನಿಯರಿಂಗು, ಮತ್ತು MS ರಾಮಯ್ಯ, PS, BMS. ಈಗ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ. ಇಲ್ಲಿ ನೋಡಿ, ಇದು SJCಲಿ ಫಸ್ಟ್ ರೌಂಡಲ್ಲಿ 6200 ಇತ್ತು, ಸೆಕೆಂಡ್ ರೌಂಡ್ ಎಷ್ಟಾಯಿತು 7300. ಆಲ್ಮೋಸ್ಟು ನಿಮಗೆ 1100 ಸಮಥಿಂಗು ರ್ಯಾಂಕ್, ಕಟ್ ಆಫ್ ರ್ಯಾಂಕು ಇನ್ಕ್ರೀಸ್ ಆಗಿದೆ. ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗಿಲ್ಲ, ಏನಕ್ಕೆ? ಅಲ್ಲಿ ಸೀಟ್ಸೇ ಉಳಿದಿಲ್ಲ. ಸೊ ಸೀಟ್ಸ್ ಉಳಿದಿಲ್ಲ ಅಂತ ಹೇಳಿದ್ರೆ ಎಲ್ಲ ಸೀಟ್ಸು ಸೆಕೆಂಡ್ ರೌಂಡಲ್ಲಿ ಫಿಲ್ ಆಗಿದೆ, ಅದಕ್ಕೆ ಏನೂ ಚೇಂಜಸ್ ಆಗಿಲ್ಲ. ನೆಕ್ಸ್ಟು ಇದೇ ರೀತಿ ಪ್ರತಿಯೊಂದು ಕಾಲೇಜೂ ನಿಮ್ಮ ಕ್ಯಾಟಗರಿಗೆ ನೀವು ಚೆಕ್ ಮಾಡ್ಕೋಬೋದು. ಈ ಒಂದು PDF ನಿಮಗೆ ಬೇಕು ಅಂತ ಹೇಳಿದ್ರೆ ಜಸ್ಟ್ 49 ರುಪೀಸು. ಈಗ ಆಲ್ರೆಡಿ ಮುಂಚೆ ಇದನ್ನು 149 ರುಪೀಸ್ಗೆ, ಅಂದರೆ ಮುಂಚೆ ಅದನ್ನು ತಗೊತಾ ಇದ್ದಿದ್ದು, ಬಟ್ ಈಗ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡಿರೋದ್ರಿಂದ ಫ್ರೀಯಾಗಿ ಕೊಟ್ಟರೆ ಮುಂಚೆ ತೊಗೊಂಡಿರೋರಿಗೆ ಅದು ಸರಿ ಬರಲ್ಲ. ಆದ್ದರಿಂದ ಜಸ್ಟ್ 49 ರುಪೀಸು, ನೀವು 49 ರುಪೀಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಈಸಿಯಾಗಿ ನಿಮ್ಮ ಕಟ್ ಆಫ್ನ ನೀವು ಕಂಪೇರ್ ಮಾಡ್ಕೋಬೋದು. ನೋಡಿ, ಈ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಪರ್ಚೇಸ್ ಮಾಡಿ, ಪ್ರತಿಯೊಬ್ಬರಿಗೂ ಪರ್ಚೇಸ್ ಮಾಡಲೇಬೇಕು ಅಂತ ಹೇಳ್ತಿಲ್ಲ. ಕೆಲವೊಬ್ಬರು ಈಗ ನೋಡಿ ಎಫರ್ಟ್ ಹಾಕಿ ಇದನ್ನೆಲ್ಲ ಮಾಡಿರುವಂಥದ್ದು. ಸೊ ಎಫರ್ಟ್ಗೆ ಅಟ್ಲೀಸ್ಟ್ 49 ರುಪೀಸ್ ನೀವು ಪೇ ಮಾಡಿದ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಟ್ ಆಫ್ ಈ ರೀತಿ ಇರುತ್ತೆ. ಇಲ್ಲಿ ನೀವು ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಕಾಲೇಜ್ ನೋಡಬೇಕು, ತದನಂತರ ಆ ಒಂದು ಕ್ಯಾಟಗರಿ ನೋಡಬೇಕು, ಆಮೇಲೆ ನಿಮಗೆ ಬೇಕಾಗಿರೋ ಕೋರ್ಸ್ನ ನೋಡಬೇಕು. ಬೇಕು ಅಂತ ಹೇಳಿದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜಸ್ಟ್ 49 ರುಪೀಸ್ನ ಪೇ ಮಾಡಿದ್ರೆ ಆ ಒಂದು PDF ನೀವು ಪಡ್ಕೋಬೋದು. ಪೇಮೆಂಟ್ ಆಗಿ 15 ಸೆಕೆಂಡ್ಸ್ ನೀವು ವೆಯ್ಟ್ ಮಾಡಬೇಕು, ಆವಾಗ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗುತ್ತೆ. ನೆಕ್ಸ್ಟು ಈಗ ನೋಡಿ, ಎಡಿಟ್ ಮಾಡೋದಕ್ಕೆ ಈಗ ನೋಡಿ, ಎಲ್ಲೆಲ್ಲೋ ಮಿಸ್ ಆಗಿ ಯಾವುದೋ ಒಂದು ಕಾಲೇಜ್ ಆ್ಯಡ್ ಮಾಡಿರ್ತೀರ, ಆ ಒಂದು ಕಟ್ ಆಫು ಸೆಕೆಂಡ್ ರೌಂಡಲ್ಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಬೇಕಾಗಿರೋ ಕಾಲೇಜ್ ಅದಕ್ಕಿಂತ ಕೆಳಗಿರುತ್ತೆ. ಆವಾಗ ಏನಾಯಿತು, ನಿಮಗೆ ಈ ಒಂದು ಕಾಲೇಜ್ ಬದಲು ನಿಮ್ಗೆ ಬೇಡದೇ ಇರೋ ಕಾಲೇಜ್ ಸಿಕ್ತು. ಅದಕ್ಕೆ ನೀವು ಕಟ್ ಆಫ್ ನೋಡಿಕೊಂಡು ಲಾಸ್ಟ್ ಇಯರ್ ಕಟ್ ಆಫ್ ರೆಫರ್ ಮಾಡುವಂಥದ್ದು ಮಸ್ಟ್ ಆ್ಯಂಡ್ ಶುಡ್ಡು ನೀವು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ಹೇಳ್ತೀನಿ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಯಾವ ರೀತಿ ಇರುತ್ತೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇರುತ್ತಾ ಅಂತ ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು. ಖಂಡಿತ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಈ ವರ್ಷನೂ ಕೂಡ ಇದೆ, ಬಟ್ ಪ್ರೋಸೆಸ್ಸು ಸ್ವಲ್ಪ ಡಿಫ್ರೆಂಟ್ ಇದೆ. ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಸಿಯಾಗಿ. ಈಗ ಇರುವಂಥದ್ದು ನಿಮಗೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 2. ಲಾಸ್ಟ್ ಇಯರು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇತ್ತು. ಬಟ್ ಈ ವರ್ಷ ಏನಾಗಿದೆ, ಚಾಯ್ಸ್ 1 ಅದು ಬಿಟ್ಟರೆ ಚಾಯ್ಸ್ 4, ಇದೆರಡೇ ಆಪ್ಷನ್ ನಿಮಗೆ ಇರುವಂಥದ್ದು. ಈ ಎರಡೂ ಆಪ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಫೀಸ್ ಪೇಮೆಂಟ್ ಮಾಡಬೇಕಾ? ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ. ಸೊ ಇದು ಚಾಯ್ಸ್ 1. ನೆಕ್ಸ್ಟು ಕಾಲೇಜ್ಗೆ ಅಡ್ಮಿಷನ್ ಆದಮೇಲೆ ಇಫ್ ಯು ವಾಂಟ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಆವಾಗ ನಿಮ್ಗೆ ಡೌಟ್ ಬರ್ಬೋದು, ನಾವು ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ತೀವಿ, ಫೀಸ್ ಪೇಮೆಂಟ್ ಎಲ್ಲ ಮಾಡಿರ್ತೀವಿ, ಯಾವ ರೀತಿ ಇದು ಪ್ರೋಸೆಸ್ ಅಂತ. ಸೊ ನೀವು ಡಾಕ್ಯುಮೆಂಟ್ಸನ್ನು ಕಾಲೇಜಿಗೆ ಕೊಟ್ಟಿರಿ, ಫೀಸ್ ಪೇಮೆಂಟ್ ಮಾಡಿದ್ರು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದಾದ್ರೂ ಕಾಲೇಜು ಅಪ್ಗ್ರೇಡ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಆ ಒಂದು ಡಾಕ್ಯುಮೆಂಟ್ಸ್ನ ನೀವು ಕಾಲೇಜ್ ಹತ್ರ ತಗೋಬೇಕು ವಾಪಸ್ಸು, ಮತ್ತು ಫೀಸ್ ಪೇಮೆಂಟ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ KE ಅವರು. ನೀವು ಯಾವುದೇ ರೀತಿ ವರಿಯಾಗೋ ಅವಶ್ಯಕತೆ ಇಲ್ಲ. ಇದು ಹೊಸ ಪ್ರೋಸೆಸ್ ಆಗಿರ್ಬೋದು, ಬಟ್ ಅವರು KE ಅವ್ರಿಗೆ ಗೊತ್ತು, ಇದು ಲಾಸ್ಟ್ ಇಯರು ಅಂದರೆ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದರೆ ಗೊತ್ತಾಗ್ತಿತ್ತು, ಬಟ್ ಇದು ಹೊಸ ಪ್ರೋಸೆಸ್ ಆಗಿರೋದ್ರಿಂದ ನೆಕ್ಸ್ಟು ಸಿಂಪಲ್ಲಾಗಿ ಮಾಡ್ತಾರೆ. ಸೊ ಏನು ಕಾಂಪ್ಲೆಕ್ಸ್ ಪ್ರೋಸೆಸ್ ಇಲ್ಲ. ನೆಕ್ಸ್ಟು ಚಾಯ್ಸ್ 4 ಅಂತಂದರೆ ಏನು ಹೇಳಿ, ನೀವು KE
ಅಡ್ಮಿಷನ್ ಪ್ರೋಸೆಸ್ ಇರುತ್ತಲ್ಲ, ಅಂದರೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ಸಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗುವಂಥದ್ದು. ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಈ ಒಂದು ಚಾಯ್ಸ್ 4 ಸೆಲೆಕ್ಟ್ ಮಾಡಿದವರು ಹೋಗೋದಕ್ಕಾಗಲ್ಲ. ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊತೀರಾ, ನೀವು ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ ಅಡ್ಮಿಷನ್ ಆಗ್ತೀರಾ. ಅಕಸ್ಮಾತ್ ನೀವು ಅಪ್ಗ್ರೇಡ್ ಆಗಬೇಕು ಅಂತ ಹೇಳಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊತೀರಾ, ಕಾಲೇಜ್ಗೆ ಜಾಯಿನ್ ಆಗಿ ಅಕಸ್ಮಾತ್ ನಿಮ್ಗೆ ಸಿಕ್ಕಿದ್ರೆ ಅಪ್ಗ್ರೇಡ್ ಆಗುತ್ತೆ ಬೇರೆ ಇನ್ನೊಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ. ಅಕಸ್ಮಾತ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದೇ ಕಾಲೇಜಿಗೆ ನೀವು ಹೋಗಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳಿ, ಮಸ್ಟ್ ಆ್ಯಂಡ್ ಶುಡ್ಡು ನೀವು ಆ ಒಂದು ಕಾಲೇಜ್ಗೆ ಹೋಗಲೇಬೇಕು. ನಿಮಗೆ ಬೇರೆ ಚಾಯ್ಸೇ ಇಲ್ಲ. ಈಗ ಸೆಕೆಂಡ್ ರೌಂಡಲ್ಲಿ ಅಟ್ಲೀಸ್ಟು ಚಾಯ್ಸ್ 1 ಚಾಯ್ಸ್ 4 ಇದೆ, ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಆದ್ದರಿಂದ ಭಾಳ ಕೇರ್ಫುಲ್ಲಾಗಿ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಯಾವ ಕಾಲೇಜ್ ಬೇಕೋ ಆ ಒಂದು ಕಾಲೇಜ್ ಮಾತ್ರ ಇಟ್ಕೊಳ್ಳಿ. ಈಗ ನೋಡಿ, ಕಟ್ ಆಫು ಇಂಕ್ರೀಸ್ ಆಗುತ್ತೆ. ಈಗ 0 ಇದೆ ಅಂತ ಅಂದ್ಬಿಟ್ಟು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ನಿಮಗೆ ಬೇರೆ ಬ್ರಾಂಚ್ ತೋರಿಸ್ಕೊಡ್ತೀನಿ ಬೇಕಂದರೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಈ ಒಂದು ಬ್ರಾಂಚಲ್ಲಿ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ GM ಅಥವಾ ST ಜನರಲ್ ತೊಗೊತೀನಿ. ಈ ಒಂದು ಕ್ಯಾಟಗರಿಯಲ್ಲಿ ST ಜನರಲ್ಲು ಈ ಒಂದು ಕ್ಯಾಟಗರಿಯಲ್ಲಿ ಎಷ್ಟು ಇಂಕ್ರೀಸ್ ಆಗಿದೆ ನಿಮಗೆ, ಒಂದೇ ನಿಮಿಷ. ST ಜನರಲಲ್ಲಿ ಕಡಿಮೆ ಇದೆ, 2A ಜನರಲ್. ಸೊ ಈ ಒಂದು ಕ್ಯಾಟಗರಿಯಲ್ಲಿ ಎಷ್ಟು ಕಟ್ ಆಫು ಇಂಕ್ರೀಸ್ ಆಗಿದೆ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಎಷ್ಟು ಇಂಕ್ರೀಸ್ ಆಗಿದೆ ನೀವೇ ನೋಡ್ಕೋಬೋದು. ಈಗ ಒಂದು ಆ್ಯಾವ್ರೇಜ್ ಕಾಲೇಜು, ಸೊ ಕೆಳಗಡೆ ಇರೋ ಕಾಲೇಜ್ ತೊಗೊತೀನಿ. ಈಗ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು, ಫಸ್ಟ್ ರೌಂಡಲ್ಲಿ ಎಷ್ಟು 88,000, ಸೆಕೆಂಡ್ ರೌಂಡಲ್ಲಿ 1,23,000, ಆಲ್ಮೋಸ್ಟು ನಿಮಗೆ ಎಷ್ಟು 30,000 ಇಂಕ್ರೀಸ್ ಆಯಿತು. ಇದೇ ರೀತಿ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು, ಇಲ್ಲೆಷ್ಟಿದೆ 60,000 ಇದೆ, ಡೈರೆಕ್ಟ್ 64,000. ಕೊನೆಯಲ್ಲಿ ನೋಡಿ 1,32,000, ಆಲ್ಮೋಸ್ಟ್ ಎಷ್ಟು ಇಂಕ್ರೀಸ್ ಆಯಿತು 30-40, ನಿಮ್ಗೆ ಆಲ್ಮೋಸ್ಟ್ 60,000 ರ್ಯಾಂಕು ಥರ್ಡ್ ರೌಂಡ್ಗೆ ಇಂಕ್ರೀಸ್ ಆಗಿದೆ. ಈ ರೀತಿ ಕಟ್ ಆಫು ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ವೇರಿ ಆಗುತ್ತೆ. ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕೆಲವೊಂದು ಕಾಲೇಜಲ್ಲಿ ಸೀಟ್ಸ್ ಫಿಲ್ ಆಗಿಬಿಟ್ರೆ ನಿಮಗೆ ಇಂಕ್ರೀಸ್ ಆಗೋದು ತುಂಬ ಅಂದರೆ ರೇರು. ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಯಾವುದು ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್, ಈ ಒಂದು ಇದರಲ್ಲಿ ಫಸ್ಟ್ ರೌಂಡಲ್ಲಿ ಎಷ್ಟು 70,000, ಸೆಕೆಂಡ್ ರೌಂಡಲ್ಲಿ 1,16,000, ಇಲ್ಲ 1,11,000, ಥರ್ಡ್ ರೌಂಡಲ್ಲೂ 1,11,000. ಏಕೆ, ಇಲ್ಲಿ ಸೀಟ್ಸು ಫಿಲ್ ಆಗಿಬಿಟ್ಟಿದೆ, ಸೆಕೆಂಡ್ ರೌಂಡ್ಗೆ ಫಿಲ್ ಆಗಿಬಿಟ್ಟಿದೆ. ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ಸ್ ಫಿಲ್ ಆಗಲಿಲ್ಲ ಅಂದರೆ ಮಾತ್ರ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಅಲಾಟ್ ಮಾಡ್ತಾರೆ. ಬಟ್ ಈ ವರ್ಷ ಏನಾಗಿದೆ ಅಂದರೆ, ಈ ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ ಅಂತಲೇ ಸ್ಟೂಡೆಂಟ್ಸಿಗೆ ಗೊತ್ತಿಲ್ಲ. ಆದ್ದರಿಂದ ನೀವು ಪ್ರೋಸೆಸ್ನ ಫಸ್ಟ್ ತಿಳ್ಕೊಂಡ್ರೆ, ಈಗ ನೋಡಿ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ ಅಂತ ಗೊತ್ತಾಯ್ತಾ, ಈಗ ನೀವು ಆರಾಮಾಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಾಲೇಜ್ ಪಡ್ಕೊಂಡು ಕಾಲೇಜ್ಗೆ ಅಡ್ಮಿಷನ್ ಆಗಿ ಆಮೇಲೆ ನೀವು ಅಪ್ಗ್ರೇಡ್ ಆಗ್ತೀರಾ. ಬಟ್ ಆ ಪ್ರೋಸೆಸ್ಸೇ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಸೆಕೆಂಡ್ ರೌಂಡ್ಗೆ ಅಡ್ಮಿಷನ್ ಆಗ್ತೀರಾ, ಅಲ್ಲೇ ನಿಮ್ಮ ಪ್ರೋಸೆಸ್ ಸ್ಟಾಪ್ ಆಗುತ್ತೆ. ಆದ್ದರಿಂದ ಫಸ್ಟು ಪ್ರೋಸೆಸ್ನೆಲ್ಲ ತಿಳ್ಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರೋಸೆಸ್ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ರೀತಿ ಇರುತ್ತೆ ಪ್ರೋಸೆಸ್ಸು. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಈ ವರ್ಷನೂ ಕೂಡ ಇದೆ, ಬಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಅಂದರೆ ಚಾಯ್ಸ್ ಎಂಟ್ರಿ ಈಗ ಸೆಕೆಂಡ್ ರೌಂಡಲ್ಲಿ ನೀವು ಹೋಲ್ಡ್ ಮಾಡ್ಕೊಂಡು ಹೋಗ್ಬೋದಿತ್ತು ಅಥವಾ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ಈ ವರ್ಷ ಇಲ್ಲ, ಅಡ್ಮಿಷನ್ ಆಗ್ಬಿಟ್ಟು ಹೋಗಬೇಕು, ಇಲ್ಲ ನೀವು ಆಪ್ಷನ್ ಎಂಟ್ರಿ ಪ್ರೋಸೆಸ್ಸಿಂದನೇ ಎಕ್ಸಿಟ್ ಆಗಬೇಕು. ಈ ರೀತಿ ತುಂಬ ಸಿಂಪಲ್ ಆಗಿದೆ. ನೀವು ತಿಳ್ಕೊಳ್ಳಿ ಫಸ್ಟು, ಆಮೇಲೆ ನಿಮ್ಮ ಡಿಸಿಷನ್ನ KEAಗೆ ತಿಳಿಸಿ. ಈಗ ಅಲ್ಲಿ ಡಿಸಿಷನ್ ಏನು, ನೀವು ಕಾಲೇಜ್ಗೆ ಜಾಯಿನ್ ಆಗ್ತೀರಾ ಇಲ್ಲ ಪ್ರೋಸೆಸ್ಸಿಂದ ಎಕ್ಸಿಟ್ ಆಗ್ತೀರಾ. ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟು ಈಗ ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ವಾ, ನಿಮಗೆ KEA ವೆಬ್ಸೈಟ್ಗೆ ಒಂದು ಸಲ ಹೋಗಿ ತೋರಿಸ್ತೀನಿ. ಆ ಒಂದು ವೆಬ್ಸೈಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ KEA ವೆಬ್ಸೈಟಲ್ಲಿ 2ನೇ ಸುತ್ತಿನ ಇಲ್ಲಿ ನಿಮಗೆ KEA ಇಲ್ಲಿ ಆರ್ಕಿಟೆಕ್ಚರ್ ಹೊಸ ಸೀಟುಗಳು ಏನು, ಇದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆಗಿರುವಂಥದ್ದು. ಇಷ್ಟು ಕಾಲೇಜು ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆಗಿದೆ. ಸೊ ಈ ಒಂದು ಕಾಲೇಜ್ ಆ್ಯಡ್ ಆದಾಗ ಏನಾಯಿತು, ನಿಮಗೆ ಸೀಟ್ ಸಿಗುವ ಪ್ರಾಬಬಿಲಿಟಿ ಜಾಸ್ತಿ ಆಯಿತು ಪ್ರತಿಯೊಬ್ಬ ಸ್ಟೂಡೆಂಟ್ಗೂ. ಏಕೆ ಅಂತ ಹೇಳಿದ್ರೆ, ಈಗ ಆರ್ಕಿಟೆಕ್ಚರಲ್ಲಿರೋನು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು ಅಂತ ಅಂದ್ಕೊಳ್ಳಿ, ಆವಾಗ ಅವನು ಇಂಜಿನಿಯರಿಂಗ್ ಅವ್ರಿಗೆ ರಿಮೂವ್ ಮಾಡ್ಕೊತಾರೆ ಆರ್ಕಿಟೆಕ್ಚರ್ ಸೀಟ್ ಇದ್ದಾಗ. ಆ ರೀತಿ ನೆಕ್ಸ್ಟು ಸರೆಂಡರ್ ಸೀಟುಗಳು, ಇದು ತುಂಬ ಇಂಪಾರ್ಟೆಂಟು. ನಿಮ್ಗೆ ಸೀಟ್ ಸಿಗುವ ಪ್ರಾಬಬಿಲಿಟಿನ ಜಾಸ್ತಿ ಮಾಡುತ್ತೆ ಇದೆಲ್ಲ. ಇಲ್ಲಿ ನೋಡಿ ಎಷ್ಟೊಂದು ಕಾಲೇಜು ಈ ಒಂದು ಸೆಕೆಂಡ್ ರೌಂಡಿಂದ ಪಾರ್ಟಿಸಿಪೇಟ್ ಮಾಡ್ತಾಯಿದೆ, ಅಂದರೆ ಸರೆಂಡರ್ ಮಾಡಿದ್ದಾರೆ KEAಗೆ. ಈಗ ಮ್ಯಾನೇಜ್ಮೆಂಟ್ ಸೀಟ್ಸ್ ಒಂದಷ್ಟು ಇರುತ್ತೆ ಕಾಲೇಜಿಂದ, ಅದನ್ನು ಈಗ ಅಡ್ಮಿಷನ್ ಆಗಿರಲ್ಲ, ಅಂದರೆ ಅಡ್ಮಿಷನ್ ಅವ್ರಿಗೆ ಬಂದಿರಲ್ಲ, ಆವಾಗ KEAಗೆ ಸರೆಂಡರ್ ಮಾಡ್ತಾರೆ. ಅಂಥ ಸೀಟ್ಸ್ಗಳು ಕೂಡ ಈಗ ಆ್ಯಡ್ ಆಗಿದೆ. ಇದೆಲ್ಲ ನಿಮಗೆ ಸೀಟ್ ಅಪ್ಗ್ರೇಡ್ ಆಗೋಕ್ಕೆ ವೆಯ್ಟ್ ಮಾಡ್ತಿರೋರಿಗೆ ಮತ್ತು ಸೀಟ್ ಸಿಕ್ಕಿಲ್ಲ ಅನ್ನೋರ್ಗು ಇದೆಲ್ಲ ಗುಡ್ ನ್ಯೂಸು. ನೆಕ್ಸ್ಟು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಇದೊಂದು ಅಪ್ಡೇಟ್ ಮಾಡಬೇಕು. ಏನು ಅಪ್ಡೇಟ್ ಮಾಡ್ತಾರೋ ನೆಕ್ಸ್ಟು ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.